ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಫರ್ಟಿಲೈಜೇಷನ್ ಅಂತಕ್ಕಂಥ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ದ ಫರ್ಟಿಲೈಜೇಷನ್ ಮೀನ್ಸ್ ದ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ದಟ್ ಹೆಲ್ಪ್ಸ್ ಟು ಫಾರ್ಮೇಷನ್ ಆಫ್ ಝೈಗೋಟ್. ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ ಫ್ಯೂಸ್ ಆಗಿ ಅದರಿಂದ ಝೈಗೋಟ್ ಫಾರ್ಮೇಷನ್ ಆಗಿ ಝೈಗೋಟ್ ವಿಲ್ ಬಿ ಡೆವಲಪ್ಡ್ ಆಸ್ ಅ ನ್ಯೂ ಇಂಡಿವಿಜುವಲ್. ಅದನ್ನು ಏನಂತ ಕರಿತೀವಿ ನಾವು? ಫರ್ಟಿಲೈಜೇಷನ್ ಅಂತೇಳಿ ಕರಿತೀವಿ. ಆಫ್ಟರ್ ಫರ್ಟಿಲೈಜೇಷನ್ the zygote will be divided continuously and that helps to formation of new offspring. ಈ ಫರ್ಟಿಲೈಜೇಷನ್ನಲ್ಲಿ ನಾವು ಎರಡು ಟೈಪನ್ನು ನೋಡ್ಬೋದು, ಇಂಟರ್ನಲ್ ಫರ್ಟಿಲೈಜೇಷನ್ ಆ್ಯಂಡ್ ಎಕ್ಸ್ಟರ್ನಲ್ ಫರ್ಟಿಲೈಜೇಷನ್. ನಮಗೆ ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ 2 ಮಾರ್ಕ್ಸಿಗೆ ಒಂದು ಕ್ವಶನನ್ನು ಕೇಳ್ತಾರೆ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಇಂಟರ್ನಲ್ ಫರ್ಟಿಲೈಜೇಷನ್ ಆ್ಯಂಡ್ ಎಕ್ಸ್ಟರ್ನಲ್ ಫರ್ಟಿಲೈಜೇಷನ್ ಅಂತೇಳಿ. So what is the definition of internal fertilization? Internal fertilization ಅಂದರೆ the fertilization takes place inside the body of the organism. ಆರ್ಗ್ಯಾನಿಸಮಿನ ಬಾಡಿ ಒಳಗಡೆ ಫರ್ಟಿಲೈಜೇಷನ್ ಆದರೆ ಅದನ್ನು ನಾವು ಇಂಟರ್ನಲ್ ಫರ್ಟಿಲೈಜೇಷನ್ ಅಂತ ಕರಿತೀವಿ. ದ ಫರ್ಟಿಲೈಜೇಷನ್ ಟೇಕ್ಸ್ ಪ್ಲೇಸ್ ಔಟ್ಸೈಡ್ ದಿ ಬಾಡಿ ಆಫ್ ದಿ ಆರ್ಗ್ಯಾನಿಸಮ್, ಅದನ್ನು ನಾವು ಎಕ್ಸ್ಟರ್ನಲ್ ಫರ್ಟಿಲೈಜೇಷನ್ ಅಂತೇಳಿ ಕರಿತೀವಿ. So the fertilization is also called syngamy. Internal syngamy, external syngamy ಅಂತಲೂ ಕೂಡ ಅದನ್ನು ನಾವು ಕರಿಬೋದು. And the main difference between internal fertilization and external fertilization ಅನ್ನು ನೋಡೋಣ. Internal fertilization ಅಂದರೆ the fertilization takes place inside the body. And external fertilization means the fertilization takes place outside the body. This is the first difference. And the second difference is, in the internal fertilization the minimum number of gametes are formed. Because the fertilization takes place inside the body, there is no destroying of the gametes. ಯಾವುದೇ ಹಾರ್ಮ್ ಆಗೋದಿಲ್ಲ, ಗ್ಯಾಮೆಟ್ಸ್ ಲಾಸ್ ಆಗುವಂಥದ್ದು ಕಡಿಮೆ. ಸೊ ಹಾಗಾಗಿ ಮಿನಿಮಮ್ ನಂಬರಲ್ಲಿ ಗ್ಯಾಮೆಟ್ಸ್ಗಳು ಫಾರ್ಮೇಷನ್ ಆಗ್ತದೆ. ಇನ್ನು ಎಕ್ಸ್ಟರ್ನಲ್ ಫರ್ಟಿಲೈಜೇಷನ್ಗೆ ಬಂದರೆ ದ ಮೋರ್ ನಂಬರ್ ಆಫ್ ಗ್ಯಾಮೆಟ್ಸ್ ಆರ್ ಫಾರ್ಮ್. ಯಾಕಪ್ಪ ಅಂದರೆ ಎಕ್ಸ್ಟರ್ನಲಿ ಫರ್ಟಿಲೈಜೇಷನ್ ಆಗಬೇಕಾಗಿರೋದ್ರಿಂದ ಔಟರ್ ಎನ್ವೈರ್ನಮೆಂಟಲ್ಲಿ ಏನಾದರೂ ಅವು ಹಾರ್ಮ್ ಆಗ್ಬೋದು, ಡ್ಯಾಮೇಜ್ ಆಗ್ಬೋದು, ಅಥವಾ ಯಾವುದಾದ್ರೂ ಬಂದು ಗ್ಯಾಮೆಟ್ಸ್ಗಳನ್ನು ತಿನ್ಕೋಬೋದು. ಈ ಎಲ್ಲ ಕಾರಣಗಳಿಂದಾಗಿ ಏನಾಗ್ತದೆ, ಮೋರ್ ನಂಬರ್ ಆಫ್ ಗ್ಯಾಮೆಟ್ಸ್ ಆರ್ ಫಾರ್ಮ್ಡ್ ಇನ್ ದಿ ಎಕ್ಸ್ಟರ್ನಲ್ ಫರ್ಟಿಲೈಜೇಷನ್. ಆ್ಯಂಡ್ ದ ಥರ್ಡ್ ಡಿಫ್ರೆನ್ಸ್ ಈಸ್ there is no predators in the internal fertilization. ಇಂಟರ್ನಲ್ ಫರ್ಟಿಲೈಜೇಷನಲ್ಲಿ ಯಾವುದೇ ಪ್ರಿಡೇಟರ್ಸ್ ಇಲ್ಲ ಗ್ಯಾಮೆಟ್ಸ್ಗಳನ್ನು ಹಾಳು ಮಾಡಲಿಕ್ಕೆ. ಬಟ್ ಇನ್ ದಿ ಎಕ್ಸ್ಟರ್ನಲ್ ಫರ್ಟಿಲೈಜೇಷನ್ ದೇರ್ ಇಸ್ ಎ ಚಾನ್ಸ್ ಆಫ್ ಡೆಸ್ಟ್ರಾಯಿಂಗ್ ದಿ ಗ್ಯಾಮೆಟ್ಸ್ ಬೈ ಪ್ರಿಡೇಟರ್ಸ್. ಪ್ರಿಡೇಟರ್ಸ್ ಏನು ಮಾಡಿಬಿಡ್ಬೋದು, ಗ್ಯಾಮೆಟ್ಸ್ಗಳನ್ನು ಡೆಸ್ಟ್ರಾಯ್ ಮಾಡ್ಬೋದು. ಇನ್ನು ಇಂಟರ್ನಲ್ ಫರ್ಟಿಲೈಜೇಷನ್ಗೆ ಎಕ್ಸಾಂಪಲ್ ಅಂತ ತೊಗೊಂಡಾಗ ಹ್ಯೂಮನ್ ಬೀಯಿಂಗ್ಸ್ ತೊಗೊತೀವಿ, ಆ್ಯಂಡ್ ಮ್ಯಾಮಲ್ಸನ್ನು ತೊಗೋಬೋದು. ಅದರಲ್ಲಿ ರ್ಯಾಟು, ಟೈಗರು, ಡೀರು, ಆಲ್ ಆರ್ ಎಕ್ಸಾಂಪಲ್ ಫಾರ್ ಇಂಟರ್ನಲ್ ಫರ್ಟಿಲೈಜೇಷನ್. ಎಕ್ಸ್ಟರ್ನಲ್ ಫರ್ಟಿಲೈಜೇಷನ್ಗೆ ಎಕ್ಸಾಂಪಲ್ ಅಂದಾಗ ಫಿಶನ್ನು ತೊಗೊತೀವಿ, ಫ್ರಾಗನ್ನು ತೊಗೊತೀವಿ. ಓಕೆ, ದೀಸ್ ಆರ್ ಎಕ್ಸಾಂಪಲ್ ಫಾರ್ ಎಕ್ಸ್ಟರ್ನಲ್ ಫರ್ಟಿಲೈಜೇಷನ್. ಸೊ ಓವರಾಲ್ ದ ಡಿಫ್ರೆನ್ಸ್ ಬಿಟ್ವೀನ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಫರ್ಟಿಲೈಜೇಷನ್ ನೋಡೋಣ. ಒಂದು ಫರ್ಟಿಲೈಜೇಷನ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದಿ ಬಾಡಿ, ಇಂಟರ್ನಲ್ ಫರ್ಟಿಲೈಜೇಷನ್. ದ ಎಕ್ಸ್ಟರ್ನಲ್ ಫರ್ಟಿಲೈಜೇಷನ್, ದ ಫರ್ಟಿಲೈಜೇಷನ್ ಟೇಕ್ಸ್ ಪ್ಲೇಸ್ ಔಟ್ಸೈಡ್ ದಿ ಬಾಡಿ. In the internal fertilization, minimum number of gametes are formed. In the external fertilization, more number of gametes are formed. In internal fertilization, there are no predators, but in the external fertilization, there is a chance of destroying the gametes by predators. So, ಇದನ್ನು ಕ್ವಶನನ್ನು ಏನಂತ ಕೇಳ್ಬೋದಪ್ಪ ಅಂತಂದರೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಇಂಟರ್ನಲ್ ಫರ್ಟಿಲೈಜೇಷನ್ ಆ್ಯಂಡ್ ಎಕ್ಸ್ಟರ್ನಲ್ ಫರ್ಟಿಲೈಜೇಷನ್ ಅಂತ ಒಂದು ಕ್ವಶನ್ ಕೇಳ್ತಾರೆ. ಅಥವಾ ಹೌ ದ ಇಂಟರ್ನಲ್ ಫರ್ಟಿಲೈಜೇಷನ್ ಈಸ್ ಅಡ್ವಾಂಟೇಜಿಯಸ್ ದ್ಯಾನ್ ದಿ ಎಕ್ಸ್ಟರ್ನಲ್ ಫರ್ಟಿಲೈಜೇಷನ್ ಅಂತ ಕೇಳ್ತಾರೆ. ಓಕೆನಾ? ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಎಕ್ಸ್ಟರ್ನಲ್ ಫರ್ಟಿಲೈಜೇಷನ್ ಅಂತ ಕೇಳ್ತಾರೆ. 2 ಮಾರ್ಕ್ಸಿಗೆ ಯಾವುದೇ ಕ್ವಶನನ್ನು ಕೇಳಿದರೂ ನೀವು ಇದೇ ಆನ್ಸರನ್ನು ಬರೆದ್ರೆ ಆಯಿತು, ನಿಮಗೆ ಆ ಮಾರ್ಕ್ಸನ್ನು ಕೊಡ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಕ್ಕಾಗಿ ವೆಯ್ಟ್ ಮಾಡಿ.